ನಿಂತಾಳಲ್ಲಿ. ಬಿಟ್ಟು ನೋಡ್ರಿ ಫ್ರೆಂಡ್ಸ್, ಊರು ಹೋಗೋದಿಲ್ಲ ನಮ್ಮೂರಿಗೆ. ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ವಾಪಸ್ ಬರ್ತೀವಿ. ಈ ಸತ್ಯ ಅಂತ ಏನಿದೆ ಆಗ್ತಾ ಇಲ್ಲ. ಇನ್ನೊಂದು ತಿಂಗಳು ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ಮಂದಿನೂ ಬಂದೋಗಿವಿ. ಮತ್ತು ಇನ್ನೊಂದು ತಿಂಗಳು ಬಿಟ್ಟು ವಾಪಸ್ ಬರ್ತೀವಿ ಅಕ್ಟೋಬರ್ ರಜಕ್ಕೆ. ಈ ಸದ್ಯಕ್ಕೆ ನಗರ ಸ್ಕೂಲ್ನಾಗ ಇನ್ನೊಂದು 2 ದಿನ ಇದ್ರೆ ನಡೀತಿತ್ತು. ಸ್ಕೂಲ್ ಏನು ರಜೆ ಐತಿ, ಬಟ್ ಏನೋ ಫಂಕ್ಷನ್ ಐತಿ, ಹಂಗಾಗಿ ಡಾನ್ಸಿಗೋಸ್ಕರ ನಾ ಏನೊಂದು ಅರ್ಜೆಂಟ್ ಮಾಡಿ ಹೋಗ್ತಿರೋದು ಈಗ. ನಾಳೆಗೊಂದಿನ ಭಾನುವಾರ ಬಂದು ನಡೀತಿತ್ತು ಮಮ್ಮಿ. ಇನ್ನು ಇವತ್ತು ನಾಳೆ ನಾಡಿದ್ದು ಇನ್ನೂ 3 ದಿನ ಕಂಟಿನ್ಯೂಸ್ ಆಗಿ ರಜೆ ಸ್ಕೂಲು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ ವಿಲೇಜ್ ಕನ್ನಡ ಬ್ಲಾಗ್ ಚಾನಲ್. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ. ನಿನ್ನೆ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ಅಷ್ಟಕ್ಕೆ ಕಟ್ ಮಾಡಿದ್ದೆ. ಮುಂದಿನ ವಿಡಿಯೋನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಊರಿಗೆ ಹೊಲ್ಟಿವಿ ನೋಡ್ರಿ. ನಮ್ಮ ಮನೆಯವರು ಹಾಯ್ ಮಾಡ್ತಿದ್ದಾರೆ. ಬರೀ ಹೋಗೋದು ಈಗ ಜರ್ನಿ ಸ್ಟಾರ್ಟ್ ಆಯಿತು ನಮ್ಮದು. ಇವತ್ತಿಂದ ನಮ್ಮ ಜರ್ನಿ ಹೆಂಗಿರುತ್ತೆ ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇವಾಗ ನಾವು ಆಲ್ರೆಡಿ ಮುದ್ದೇಬಾಡ್ ರೀಚ್ ಆದ್ವಿ ನೋಡ್ರಿ. ಮುದ್ರಾಗ ಬಂದು ಒಂದು ಸ್ವಲ್ಪ ಸಂತಿ ಇರ್ತೈತೆ ನೋಡ್ರಿ. ಏನಾರ ಇಲ್ಲಿದ್ದು ಅಲ್ಲಿ ಸಿಗಂಗಿಲ್ಲ, ಹಂಗಾಗಿ ಏನಾರ ತೊಗೊಂಡು ಹೋಗಕ್ಕಂತೇಳಿ ಫಸ್ಟ್ ಬಂದಿದ್ದೆ ಚಟ್ನಿ ತೊಗೊಳಕ್ಕೆ ನೋಡ್ರಿ. ಶೇಂಗಾ ಚಟ್ನಿ ಭಾಳ ಇಷ್ಟ ನಮಗೆ. ಅದ್ರಾಗ ಈಗ ಡಬ್ಬು ಶೇಂಗಾಯಿಂದ ಕೊಡ್ತಾರಂತ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಆ ಚಟ್ನಿ ಭಾಳ ಇಷ್ಟ, ಅದನ್ನು ತೊಗೊಂಬರಕ್ಕಂತೇಳಿ ಹೋಗ್ಯಾರ ನೋಡ್ರಿ. ಅಂಗಡಿ ಮುಂದೆ ನಿಂತಾರೆ ನಮ್ಮ ಮನೆಯವರು. ಇನ್ನು ಅಂಗಡಿ ಅವು ಓಪನ್ ಆಗಿಲ್ಲ. ಬೆಳಗ್ಗೆ ತೊಗೊಂಡೇ ಬಂದ್ರಿ. ಯಾಕ್ರಿ ನೋಡು, ಎಲ್ಲಿ ನೋಡ್ತೀಯ ನೀವು? ಏನು ಸ್ಮೆಲ್ ಹಿಂಗೆ ಬರ್ತೈತಲ್ಲ, ಫ್ರೆಶ್ ಐತಂತ ಇದು ಹಿಡ್ಕೊರಚ್ಚೋದು. ಅವ್ರನ್ನ ಕೇಳಿ ಫ್ರೆಶ್ ಐತಂತ. ಚಟ್ನಿ ಪುಡಿ ತೊಗೊಂಬಂದ್ರು ನೋಡ್ರಿ, ಶೇಂಗಾ ಚಟ್ನಿ. 40 ರೂಪಾಯಿ 1/4 kg. 40 ರೂಪಾಯಿ 1/4 kg. 50. ಅರ್ಧ kg ತೊಗೊಂಡ್ರೆ 100. ಜಾಸ್ತಿ ಆಯ್ತು ರೇಟ್. 200 ರೂಪಾಯಿ kg. ಸೌತಿಕಾಯಿ ತೊಗೋಬೇಕು ನೋಡ್ರಿ. ಅಲ್ಲಿ ನಮ್ಮ ಕಡೆ ಸೌತಿಕಾಯಿ ಸಿಗೋಲ್ಲ, ಇಲ್ಲಿ ಎಳಿ ಅದಾವು. ಟ್ರಾಫಿಕ್ ಒಂದು ಜಾಸ್ತಿ ಐತಿ ಬೆಳಿಗ್ಗೆ. ಎಷ್ಟು ಟ್ರಾಫಿಕ್ ಐತಲ್ಲ ಇವತ್ತು? ಯಾಕೆ ಇಷ್ಟು ಬೆಳಿಗ್ಗೆ? ಶುಕ್ರವಾರ ಇರುತ್ತೆ. ಇಷ್ಟು ಶುಕ್ರವಾರ ಇದ್ರೆ ಡೈಲಿ ಟ್ರಾಫಿಕ್ ಇರುತ್ತಾ ಅಂತ ಹೇಳಿದೆ. ಗುರುವಾರ ದಿನ ಇರುತ್ತೆ. ನಾವು ಓಕೆ ಒಪ್ಕೊಂಡೆ. ಸೇಬು ಕೇಳಂಗ ನಂಬಿಸ್ತೀನಿ. ತೊಗೊಂಡು ತಿರುಗಾಡಿ ಹತ್ತು ತೊಗೊಂಡು ತಿರುಗಾಡಿ ಹತ್ಬೇಕಿಲ್ಲ. ಹಾಂ, ವಾ ಖರ್ಚಿಕಾಯಿ ರೀ. ಎಲೆಕ್ಟ್ರಿಕ್ ನೋಡಿ ಕೆಳಗೆ. ಇವಾಗ ಒಂಚೂರು ತರಕಾರಿ ಏನಾರು ತೊಗೋಬೇಕು ನೋಡ್ರಿ. ಇಲ್ಲಿ ಸಿಗೋದು ಅಲ್ಲಿ ಸಿಗಂಗಿಲ್ಲ, ಹಂಗಾಗಿ ಏನೇನು ಸಿಗುತ್ತೆ ಅದು ತೊಗೊಂಡು ಹೋಗ್ತೀನಿ. ಇದು ಬಂದು ಕರ್ಚಿಕಾಯಿ ಅಂತೇಳಿ, ಇದು ಒಂದೊಂದು ಸೀಸನಲ್ಲಿ ಮಾತ್ರ ಸಿಗುತ್ತೆ ನೋಡ್ರಿ. ಇದನ್ನು ಹುರಿದ್ಬಿಟ್ಟು ಪಲ್ಯ ಮಾಡೋದು. ಎಲ್ಲ ಟೈಮಲ್ಲೂ ಸಿಗಂಗಿಲ್ಲ. ಇನ್ನೇ ಇದು ಸೀಸನ್ ಅಲ್ಲ, ಬಟ್ ಸೀಸನ್ ಮುಗಿತಾ ಬಂದೈತೆ ಅನ್ನೋ ನನಗೆ ಯಾಕೋ ಅಪರೂಪಕ್ಕೆ ಸಿಕ್ತು ಅಂತ ನಂಗೆ ಅನ್ನಿಸ್ತು. ಅದಕ್ಕೆ ತೊಗೊಂಡು ಹೋದ್ರಾತು ಅಂತೇಳಿ ಕೆಳಗೆ ಇಳಿದೆ ನೋಡ್ರಿ. ನಂಗೆ ಭಾಳ ಇಷ್ಟ. ಮತ್ತು ಇದರಲ್ಲಿ ಹೆಲ್ತ್ ಬೆನಿಫಿಟ್ಟು ಜಾಸ್ತಿ ಅದ ನೋಡ್ರಿ. ಹಳ್ಳಿ ಕಡೆ ಮುಂಚೆ ಎಲ್ಲ ಜಾಸ್ತಿ ಬೆಳೆಯೋರು ಅನ್ನೋಕ್ಕೆ ಇದು ಬೆಳೆ ಅಲ್ಲ ನೋಡ್ರಿ. ತನ್ನಿಂದ ತಾನೇ ಹುಟ್ಕೊಳ್ಳುತ್ತದು ಹೊಲದಲ್ಲಿ. ಹೋಗಿ ಕಿತ್ಕೊಂಬರೋದು ಅಷ್ಟೇ. ಅದೇನು ಬೆಳೀತಾರೆ ಅಂದರೆ ಹಿಂಗೆ ಮಾಮೂಲಿ ಎಲ್ಲನೂ ಬೆಳೀತಾರೆ ನೋಡ್ರಿ, ಆ ಥರ ಏನು ಬೆಳೆಯೋದಲ್ಲ ಅದು ಆ ಟೈಮ್ ಅದ್ರದ್ದು ಸೀಸನ್ ಬಂದಾಗ ತಾನೇ ಹುಟ್ಕೊತಾವು, ತಾನೇ ಇದಾಗಿ ಮತ್ತು ತಾನೇ ಹೋಗ್ಬಿಡುತ್ತೆ ನೋಡ್ರಿ ಗಿಡ. ಅದಷ್ಟೇ. ಅದೇನು ಸೀಸನ್ ವೈಸು ಬೆಳೆ ಆ ಥರ ಏನೂ ಅಲ್ಲ. ಮುಂಚೆ ಯಾರೂ ಅದನ್ನು ಕಿತ್ತಿ ಈ ಥರ ಮಾರ್ತಿರ್ಲಿಲ್ಲ. ಇವಾಗ ಅದ್ರದ್ದು ಹೆಲ್ತ್ ಬೆನಿಫಿಟ್ ಜಾಸ್ತಿ ಆಗಿ ಈಗ ಅದು ಮಾರ್ಕೆಟಲ್ಲಿ ಸಿಗ್ತಾ ಇರೋದು. ಮುಂಚೆ ಎಲ್ಲ ಮಾರ್ಕೆಟಲ್ಲಿ ಸಿಗ್ತಿರ್ಲಿಲ್ಲ ಅದು. ಹೊಲಗಳಿಗೆ ಯಾರು ಹೊಲ ಇರುತ್ತೆ ನೋಡ್ರಿ, ಅವ್ರ ಹೊಲದಲ್ಲಿ ಹೋಗಿ ಬೇಕಾದಷ್ಟು ಕಿತ್ಕೊಂಬಂದು ಮಾಡ್ಕೊಂಡು ಊಟ ಪಲ್ಯ ಮಾಡಿ ತಿಂತಿದ್ವಿ. ಈಗ ಹಂಗಲ್ಲ. ಇವಾಗ ಹಂಗಲ್ಲ ನೋಡ್ರಿ. ಎಲ್ಲ ತರಕಾರಿನೂ ಅಷ್ಟೇ. ಕೆಲವೊಂದಿಷ್ಟು ಮುಂಚೆ ಎಲ್ಲ ಮಾರ್ಕೆಟಿಗೆ ಬರ್ತಾನೆ ಇರಲಿಲ್ಲ. ಹತ್ತರ್ಕಿ ಮತ್ತು ಕಡ್ಲಿ ಪಲ್ಯ, ಕುಸ್ಬಿ ಪಲ್ಯ, ಕೆಲವೊಂದಿಷ್ಟು ಇದ್ದು ನೋಡ್ರಿ. ಇವೆಲ್ಲ ಮಾರ್ಕೆಟಿಗೆ ಬರ್ತಿರಲಿಲ್ಲ. ಅಂದರೆ ಯಾರ್ಯಾರು ಹೊಲದಲ್ಲಿ ಬೆಳೀತಿದ್ದೋ ಅಲ್ಲೆಲ್ಲ ಹೋಗಿ ಕಿತ್ಕೊಂಬಂದು ಇದು ಮಾಡ್ತಿದ್ವಿ. ಈಗ ಹಂಗಲ್ಲ, ಪ್ರತಿಯೊಂದೂ ಮಾರ್ಕೆಟಿಗೆ ಬರ್ತಾಯಿತ್ತು ನೋಡ್ರಿ. ಕಡ್ಲಿ ಪಲ್ಯ, ಕುಸಿ ಪಲ್ಯ, ಈ ಥರ ಕರ್ಚಿಕಾಯಿ ಎಲ್ಲನೂ ಮಾರ್ಕೆಟಲ್ಲೇ ಸಿಗುತ್ತೆ, ತೊಗೋಬೋದು. ಇವಾಗ ನಾನು ತೊಗೊತಿದ್ದೀನಿ ನೋಡ್ರಿ. 50 ರೂಪಾಯಿ 1/4 kg ಅಂತ. ಮತ್ತೊಂದು 1/4 kg ತೊಗೊಂಡೆ ನಾನು. ಅದಾದಮೇಲೆ ಸೌತೆಕಾಯಿನ ತೊಗೊಂಡೆ. ಮತ್ತು ಚೌಳಿಕಾಯಿ ನೋಡ್ರಿ. ಇಲ್ಲಿ ಚೌಳಿಕಾಯಿ ಅಂತ ಕರಿತೀವಿ. ಅಲ್ಲಿ ನಾವು ಹಾಸನದಾಗಿರ್ತೀವಿ ನೋಡ್ರಿ, ಅಲ್ಲಿ ಜವಳಿಕಾಯಿ ಅಂತ ಕರೀತಾರೆ. ಅಲ್ಲಿ ಇಷ್ಟು ಎಳೆಯಾಗಿ ಸಿಗಂಗಿಲ್ಲ. ಹಂಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಬಂದಾಗ ತೊಗೊಂಡು ಹೋಗ್ತೀನಿ.
ಇಷ್ಟ ನಂಗೆ ಜಾಸ್ತಿ ಇಷ್ಟ. ಮತ್ತು ಟೇಸ್ಟು ಬೇರೆಯೇ ಇರುತ್ತೆ ನೋಡಿರಿ. ಇಲ್ಲಿದಂಥರ ಟೇಸ್ಟ್ ಬೇರೆ ಇರುತ್ತೆ, ಅಲ್ಲಿದಂಥರ ಟೇಸ್ಟ್ ಬೇರೆ. ಅಲ್ಲಿ ಸ್ವಲ್ಪ ಬಲ್ತಿರೋದು ಜಾಸ್ತಿ, ಅಷ್ಟು ಎಳಿದು ಕುಯ್ಯಂಗಿಲ್ಲ ಅಲ್ಲಿ. ಇಲ್ಲಿ ಎಳಿದೆ ಜಾಸ್ತಿ ಕುಯ್ಯೋದು. ಹಂಗಾಗಿ ಅಲ್ಲೊಂದು ಅರ್ಧ ಕೆ.ಜಿ ಚೌಳಿಕಾಯಿ ತೊಗೊಂಡೆ. ಅದಾದಮೇಲೆ ಸೇಬು ಅಲ್ಲಿ ಜಾಸ್ತಿ ಕಾಸ್ಟ್ಲಿ ಇದೆ ನೋಡಿರಿ, 200 ರೂಪಾಯಿ ಕೆ.ಜಿ ಹಾಸನದಲ್ಲಿ. ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಅವ್ರು 180 ರೂಪಾಯಿ ಹೇಳಿದ್ರು, ನಾನು 150 ರೂಪಾಯಿ ಮಾಡಿ ಕೊಡ್ರಿ ಅಂದೆ. ಸರಿ ಅಂತೇಳಿ ಕೊಟ್ಟರು ನೋಡಿರಿ. ನಾನು 2 ಕೆ.ಜಿ ಎತ್ಕೊಂಡೆ ಸೇಬನ್ನು. ಚೆನ್ನಾಗಿತ್ತು ಸೇಬು ಮಾತ್ರ. ಹಿಟ್ಟಿಟ್ಟು ಒಳಗಡೆ ಹಿಟ್ಟಿಟ್ಟು ಅಂತೀವಿ ನೋಡಿರಿ, ಆ ಥರ ಅದು ಹಂಗಿತ್ತು ಅಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಸೇಬು. ಹಾಗಾಗಿ ನನಗೆ ಯಾಕೋ ರೇಟು ಪರವಾಗಿಲ್ಲ ಅಂತ ಅನ್ನಿಸ್ತು, ವರ್ತ್ ಅಂತ ಅನ್ನಿಸ್ತು ನನಗೆ. ನಾನು ಬರಬೇಕಾದ್ರೂ ಊರಿಂದ ಬರಬೇಕಾದ್ರೂ ಅಲ್ಲಿ ಕೇಳಿದ್ದು ನೋಡಿರಿ ನಾನು. ಅಲ್ಲಿನೂ ಎಲ್ಲ 200 ರೂಪಾಯಿ ಕೆ.ಜಿ ಅಂತಲೇ ಹೇಳಿದರು. ಹೂ ತೊಗೊಳಕ್ಕಂತ ಇಳಿದಿದ್ವಿ ಹಿರೂರಲ್ಲಿ, ಅಲ್ಲಿನೂ 200 ರೂಪಾಯಿ ಕೆ.ಜಿ ಹೇಳಿದರು. ಇಲ್ಲಿ ನನಗೆ ಯಾಕೋ ವರ್ತು ಅಂತ ಅನ್ನಿಸ್ತು. ಹಾಗಾಗಿ ಒಂದು 2 ಕೆ.ಜಿ ಎತ್ಕೊಂಡ್ವಿ. ಅವ್ರು 180 ರೂಪಾಯಿ ಹೇಳಿದರು, ನಾವು 150 ರೂಪಾಯಿ ಮಾಡಿಕೊಡ್ರಿ ಅಂತಂದ್ವಿ. ಹ್ಞೂ ಅಂತ ಕೊಟ್ಟರು ನೋಡಿರಿ. ಅಲ್ಲಿಗೆ 2 ಕೆ.ಜಿ ಎತ್ಕೊಂಡೆ. ಸೌತೆಕಾಯಿನ ಅಲ್ಲಿ ತೊಗೊಂಡಿದ್ದೆ, ಮತ್ತೆ ತಿರ್ಗಾ ಸೌತೆಕಾಯಿ ತೊಗೊತಾ ಇದ್ದೀನಿ ಈಗ. ಅಂದರೆ ಅಲ್ಲೊಂದು ಸ್ವಲ್ಪ ಬಲ್ತಿದ್ದಂಗಿದ್ದು, ಇಲ್ಲಿ ನೋಡಿದೆ ಮತ್ತೆ ಫುಲ್ ಫ್ರೆಶ್ಶಾಗಿ ಎಳಿದಿತ್ತು ನೋಡಿರಿ. ಹಾಗಾಗಿ ಮತ್ತೆ ಇಲ್ಲಿನೊಂದು ಅರ್ಧ ಕೆ.ಜಿ ತೊಗೊಂಡ್ರಾಯ್ತು ಅಂತ 7 ಕೆ.ಜಿ. ಟೋಟಲಾಗಿ ಅಲ್ಲೊಂದು ಕೆ.ಜಿ ಸೌತೆಕಾಯಿ, ಇಲ್ಲೊಂದು ಅರ್ಧ ಕೆ.ಜಿ ಸೌತೆಕಾಯಿ ತೊಗೊಂಬಂದ್ವಿ. ಈಗಲೇ ತಿಂದೋಯ್ತು ನೋಡಿರಿ. ಮತ್ತು ತಿರ್ಗಾ ಊರಿಗೆ ಹೋದ್ಮೇಲೆ ತಿನ್ನೋದು. ಅಲ್ಲಿ ನಮ್ಮ ಸೈಡ್ ಸಿಗೋಂಗಿಲ್ಲ ಈ ಥರದ ಸೌತೆಕಾಯಿ. ಇಲ್ಲೇನು ಸಿಗುತ್ತಲ್ಲ ಈ ಥರದ ಸೌತೆಕಾಯಿ ಅಲ್ಲಿ ಸಿಗೋಂಗಿಲ್ಲ. ಅಲ್ಲೊಂದು ಸ್ವಲ್ಪ ದಪ್ಪದ್ದು ಸಿಗುತ್ತೆ, ಅದು ಚೆನ್ನಾಗಿರುತ್ತೆ. ಬಟ್ ಯಾವಾಗಲೂ ಇದನ್ನು ತಿಂದು ಬೆಳೆದಿರೋದಲ್ವ, ಹಂಗಾಗಿ ಇದು ಜಾಸ್ತಿ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಇದನ್ನೇ ಸ್ವಲ್ಪ ಜಾಸ್ತಿ ತೊಗೊಂಡ್ವಿ ನಾವು. ಹೋದ್ಮೇಲೆ ಒಂದು 15 ದಿನ ಇಟ್ಕೊಂಡು ತಿನ್ನೋಕ್ಕಾಗುತ್ತೆ. ಹೆಂಗೈತೆ ನೋಡು, ಫುಲ್ ಕ್ವಾಲಿಟಿ ಎಲ್ಲ ಕಡೆನೂ ಫುಲ್ ಆಕಾಶ. ಅದು ಎರಡು ಒಂದು ಥರ ಸ್ವಲ್ಪ ಅಪ್ಪಲ್ಲಿದ್ದೀವಿ. ಸೂರ್ಯಪ್ಪ ನೋಡ್ರಿ ಒಣಗೈತಿ, ಅದಕ್ಕೆ 1-2 ತೆನಿ ತೊಗೋಬೇಕಂತ ತಿನ್ನೋಕೆ. ಈ ಕಡೆನೂ ಒಣಗೈತಿ ನೋಡ್ರಿ, ಇಲ್ಲಿನ ಫುಲ್ ಒಣಗೈತಿ. ತೊಗೊಂಬರೋಕೊಂಟ್ರಲ್ಲಿ ಇಲ್ಲೇ ಮುಂದೆ ಐತೆ ನೋಡ್ರಿ, ಇಲ್ಲಿ ಮುಂದೆ ಐತ್ಲ, ಈ ಕಡೆ ಇದೆ, ಇಲ್ಲೇ ಐತ್ಲ ಇದು ನೋಡ್ರಿ, ಇಲ್ಲೇ ನಾನು ಮುಂದೆ ಈ ಕಡೆಗೆ. ಒಣಗೈತೆ ನೋಡ್ರಿ, ತಿನ್ನಕ್ಕೆ ಬರ್ತೈತಿ ಸೂರ್ಯಪ್ಪನದು. ಅದಕ್ಕೆ 1-2 ದಿನ ಮುರ್ಕೊಂಬರ್ರಿ. ಹೋಗಿ ನೀನು ಹೋಗಿ ನೋಡೋಗಿ ಹೆಂಗೈತೆ ಅಂತ ಏಕೇಶ್. ಎಲ್ಲಿ ಕಿತ್ಕೋತೀರಿ? ಚೆನ್ನಾಗಿದ್ದಾವ ಇಲ್ಲ ರೀ ಗೊತ್ತು. ಈ ಕಡೆ ಅಷ್ಟು ಹೋಗ್ಬೇಕಂದ್ರೆ ಹೋಗಂಗಿದ್ರಿ. ಕಾಲು ದಪ್ಪ ಐತಿ ಈತಾ, ನಾನು ಬರೋಣ ಹಿಡ್ಕೊಳ್ಳೋದಲ್ಲ. ಈ ಕಡೆನೂ ಚಲೋ ಐತಿ, ಈ ಕಡೆ ಜಾಸ್ತಿ ಒಣಗ್ಯದ ಅನ್ಸುತ್ತೆ. ಇದು ಜಾಸ್ತಿ ಒಣಗ್ಯದನ್ರಿ, ಇದು ಜಾಸ್ತಿ ಒಣಗ್ಯದ. ಜಾಸ್ತಿ ಒಣಗಬಾರ್ದು, ನೀನೇ ಹೋಗ ಹಾಕಿ ಏನು ಮುಡ್ಕೊಳಕ್ಕೆ ಬರ್ತದೆ. ಈಗ ಅಲ್ಲೊಂದು ಕಾಣಿಸುತ್ತೆ ನೋಡಿ, ದಪ್ಪದ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಲ್ಲ ಅಲ್ಲೊಂದು ದಪ್ಪು ಚೆನ್ನಾಗಿ ಕಾಣಿಸ್ತದೆ. ಅಯ್ಯೋ ಬಾ, ಹಾಂ ಇರ್ತಾವಮ್ಮ ಬಿಡು ನೋಡು. ಸ್ವಲ್ಪ ದಪ್ಪ ಇರೋದು ನೋಡ್ರಿ, ಮುಂದಕ್ಕೆ ಹೋಗಿ. ಯಾಕೆ ಹಂಗೆ ಆಡ್ತೀರಿ ನೀವು? ಎದ್ರಕ್ಕೊಂದು ಸಾಯ್ತೇವೆ ಸಾಕ ತಮ್ಮಲ್ಲಿ. ಜಾಡ್ಸಿತ್ತು ಹಿಂಗೆ ನೋಡ್ರಿ, ಹಿಂಗೈತೆ ಅಂತ ಎಷ್ಟು ತಪ್ಪದಿತ್ತೀನಿ. ಉಸಿರು ಮ್ಯಾಗ ಬಂದೆ ಏ ಯವ್ವ ಕಾಳು ಹಿಡ್ಕೊ, ಇಲ್ಲಿ ಹಿಡ್ಕೊ. ನಿಮ್ಮ ಅಪ್ಪಾಜಿಗೆ ಹೇಳ್ದೆ ಇದು ಒಣಗಿಲ್ರಿ ಅಷ್ಟೊಂದು ನೀಟಾಗಿ ಅಂತೇಳಿ, ಹೇಳಿದ್ರೆ ಕೇಳ್ತಿಲ್ಲ ನನ್ನ ಮಾತು. ಇನ್ನೊಂದೆರಡು ತೊಗೊಂಡಿದ್ರ? ಸಾಕು ಬರೋಮ್ರೆ, ಯಾರು ತೊಗೊಂಡ್ರ ಮಾಡಿ. ನಾನು ಹೇಳೋದು ಕೇಳ್ರಿ ಫಸ್ಟು. ಇದಕ್ಕೆ ಬೇಕಾಗಿತ್ತು ನನಗೆ. ಅಂತಾಳಿಲ್ಲ ಗೂಡ್ನಲ್ಲಿದ್ದೆ ಹೊರಗೆ ಬಂದಂಗೆ ಅದು. ಮಮ್ಮಿ ನಿದ್ದೆ ಆಯ್ತು?
ಬೆಸ್ಟ್ ಕೆಲಸ ಬೆಸ್ಟ್ ಕೆಲಸ ಅಂತೀನಿ ಕೇಳಿಸಲ್ಲ ಏನು ಹೊಸಪೇಟೆಗೆ ಬಂದು ನೋಡ್ರಿ ನೀರು ಬಿಟ್ಟರೆ ಅಲ್ಲಿ ತೋರಿಸೋದು ಗೇಟ್ ಇರ್ತಾರಲ್ಲ 5-6 ಗೇಟ್ ಇರ್ತಾರೆ ಬಟ್ ನಾವು ಈ ಕಡೆ ಹಿಂಗೆ ಹೋಗ್ತಿರೋದಲ್ವ ಕಾಣಿಸಲ್ಲ ಅದು ಆ ರೋಡ್ ಒಂಚೂರು ಹೈಟ್ ಐತಿ ಹೋಗೋ ರೋಡಿಗೆ ಕಾಣಿಸುತ್ತೆ ವಾಪಸ್ ಬರೋ ರೋಡಿಗೆ ಕಾಣಿಸಲ್ಲ ಅದು ಹೋಗೋ ರೋಡ್ ಹೈಟ್ ಐತಿ ವಾಪಸ್ ಬರೋ ರೋಡ್ ಡೌನಿಗೆ ಐತಿ ಕಾಣಿಸಲಿಲ್ಲ ಹಾಗೆ ಇಲ್ಲೇ ಒಂದು ಸ್ವಲ್ಪ ನಿಂತು ನೋಡೋಣ ಅಂತೇಳಿ ಹೇ ಅದು ನೋಡೋದು ಹೆಂಗೆ ಮಾಡೋದಾಯ್ತು ಸ್ಪೀಡ್ ಬಂದಾರಲ್ಲ ನಿಮ್ಮ ಅಪ್ಪಾಜಿ 2 ಅವರ್ನೇ ಹೊಸಪೇಟೆಗೆ ಬಂದು ನೀರು ಮೈ ಮೇಲೆ ಬಂದಂಗೆ ಆದವಲ್ಲ ಓ ಫ್ರೆಂಡ್ಸ್ ನಾವು ಅವಾಗ ಒಂದು ಸತಿ ಬಂದಾಗ ಅಲ್ಲಿ ಹೋಗಿದ್ದೀವಿ ನೋಡಿ ಎಕ್ಸಾಕ್ಟಾಗಿ ಅದೇ ಸ್ಪಾಟ್ ಅಲ್ಲಿಂದ ಅದೇನು ಹುಲ್ಲೆಲ್ಲ ಕಾಣಿಸುತ್ತಲ್ಲ ಅಲ್ಲಿಂದ ಆ ಕಡೆ ನಬರ್ಕನ ಹೋಗಿದ್ವಿ ಅವಾಗೇನು ನೀರೇ ಇರಲಿಲ್ಲ ಈಗ ನೋಡ್ರಿ ಎಷ್ಟೊಂದು ನೀರು ಅದೆಲ್ಲ ಫುಲ್ ಮಧ್ಯೆ ಹೊಳಿಯೋದ ಥರ ಆಗೈತಿ ಅಷ್ಟು ಹೊಳ್ಯಾಕತ್ತ ಹೊಡಿದ್ದೇವೆ ಅವಾಗ ಅರ್ಧ ಕಿಲೋಮೀಟರ್ ಮೇಲೆ ಹೋಗಿದ್ವಿ ನಾವು ಅವಾಗ ಒಳಗೆ ಖಾಲಿ ಆಗಿತ್ತಲ್ಲ ಫುಲ್ ಬರ್ತೈತೆ ನೋಡಿ ಡ್ಯಾಮಿಗೆ ಎಲ್ಲಿ ಸ್ವಲ್ಪ ಅಲ್ಲ ಬಂದಿತ್ತು ಜಗನಾಗೆ ಬಂದಿತ್ತು ಬರುತ್ತೆ ಅಂದ್ರೆ ಈಗ ನೀರು ಬಿಟ್ಟಿದಾರಲ್ಲ 5 ಗೇಟ್ ಓಪನ್ ಮಾಡಿದಾರೆ 5 ಗೇಟ್ ಓಪನ್ ಮಾಡ್ಯಾರ ನೋಡ್ರಿ ನೋಡಕ್ಕೆ ಜಾಗನೇ ಡ್ಯಾಮ್ ಫುಲ್ ಬರ್ತೈತಲ್ಲ ಏನೈತೆ ಅನ್ಕೊಂಡು ಅರ್ಧ ತನಕ ಬಂದಿತ್ತು ಬರಲ್ಲ ಇಲ್ಲ ಬಂದಿದ್ರ ನೋಡಿ ನಾನು ಒಂದ್ಸತಿ ಯಾವಾಗೋ ಬಂದಾಗ ಬಂದಿತ್ತು ಇಷ್ಟು ಬಿಸಿಲಿದೆ ತಣ್ಣಗೆ ಅನ್ಸಕತ್ತಲ್ಲ ಇಲ್ಲಿ ಎಲ್ಲ ನೀರು ಬ್ಲೂ ಅದ ನೋಡ ಕಡೆ ಇದಿಷ್ಟೇ ನೀರು ನಯನ ಕಾರಲ್ಲಿ ವಾ ಬರ್ತಾಳೆ ಒಂದು ಮೇಲೆ ಸೈಲೆಂಟ್ ಆಗತ್ತೆ ನೋಡೋದು ಪ್ರಶಾಂತವಾಗಿ ಅನ್ಸುತ್ತೆ ಸ್ವಲ್ಪ ಅಲ್ಲಿ ಎಲ್ಲಿಗೆ ಹೋಗ್ಬೇಕು ನೀನಲ್ಲ ಆಲ್ ಆಫ್ ಯು ಹಾಯ್ ಆಲ್ ಆಫ್ ಯು ಅಂತ ಪರವಾಗಿಲ್ಲ ನೈನಮ್ಮ ಸೇಬ್ ಹೊಡಿತಿದ್ದಾಳೆ ಫುಲ್ ಹ್ಯಾಪಿ ಆಗಿ ಪುಟಾಣಿ ಶೇಬು ಅವ್ರಿಗೂ ಬೇಕಂತ ತಿಂದಿದ್ದೆ ಇಟ್ಟತನ ಹಾಕಿದ್ದು ನಾನ್ ಸ್ಟಾಪ್ ಸೌತಿಕಾಯಿ ಆಯ್ತು ಸೌತಿಕಾಯಿ ತಿಂದೇನೆ ಅಷ್ಟೇ ಮತ್ತೆ ಶೇಂಗಾ ಆಯ್ತು ಸೌತಿಕಾಯಿ ಆಯ್ತು 4 ಕಾಳು ಕೊಟ್ಟು ಶೇಂಗಾ ಕೊಡು ನೀ ತಿಂದಿ ಹೊಸ ನೋಡಿ ನಾ ಡ್ರೈ ಮಾಡಕತ್ತೀನಿ ನನಗೆ ಕೈ ಖಾಲಿ ಅದ ನಾನೇ ತಿನ್ಸಿನಿ ಕುತ್ಕೊಂಡು 4 ಕಾಳು ತಿನ್ಸಿ ಅಷ್ಟೇ 4 ಕಾಳು ಹಾಕಿ ಎಸಕೊಂಡು ಅಲ್ಲಿಂದ ಇಲ್ಲಿ ತನಕ ಬಂದಿನಿಲ್ಲ ಶೇಂಗಾ ತೊಗೊಂಬೈದ್ರು ನೋಡಿ ನಾವು ಅಪ್ಪಾಜಿ ನೀನು ವಿಜಾಪುರಕ್ಕೆ ಹೋಗಿದ್ರಂತ ಚೆನ್ನಾಗಿದ್ದು ಹುರ್ಕೊಂಡು ತೊಗೊಂಬೈದೆ ಬೆಳಿಗ್ಗೆ ತಿಂದಾರ ಅಷ್ಟು ಅಲ್ಲ ಸಿಪ್ಪಿ ಇಲ್ಲೇ ಇಟ್ಟಿನಿ ಈಗ ಅಲ್ಲಿಂದ ಇಲ್ಲಿ ತನಕ ಬಂದಿನಿ ಇಲ್ಲಿ ಈಗ ಆ ಶಂಕದ ಮ್ಯಾಗ ನನಗೆ ಚಲೋ ಇಲ್ಲ ಅಷ್ಟು ಕರೆಕ್ಟಾಗಿಲ್ಲ ಅದಾವ ಇನ್ನ ಇಸು ಮತ್ತು ಅಲ್ಲಿ ಮುದ್ದಾಳದಾಗ ಇನ್ನೊಂದಿಷ್ಟು ತೊಗೊಂಡಿವಿ ನೋಡ್ರಿ ಪರವಾಗಿಲ್ಲ ಸೇಬು ಕಮ್ಮಿ ಅದಾವ ಇಲ್ಲಿ ನಮ್ಮೂರಾಗ 200 ರೂಪಾಯಿ kg ಅವು ಇಷ್ಟಿಷ್ಟೇ ಅದಾವೆ ಸೇಬು ಇಲ್ಲಿ ದೊಡ್ಡವು ಅದಾವೆ 150 ರೂಪಾಯಿ kg ಅಂದರು 2 kg ತೊಗೊಂಬಂದು ಅಲ್ಲಿಗಿಂತ ಇಲ್ಲೇ ಕಾಸ್ಟ್ಲಿ ಇದಾವೆ ಇದು ನಮ್ಮ ಹಾಸನ ಕಡೆನೇ ಕಾಸ್ಟ್ಲಿ ಇದಾವೆ ಹಣ್ಣು ಈ ಕಡೆ ಕಮ್ಮಿ ಇತ್ತು ನೋಡಿರಿ 2 kg
ಅಪ್ಪಾಜಿ ತೊಗೊಂಬಂದಿವಿ ಸೇರಿ ಜ್ಯೂಸ್ ಏನಾರ ಮಾಡ್ಕೊಂಡು ಕುಡಿಯೋಕೆ ಬರುತ್ತೆ ಅಂತೇಳಿ. ಒಂದು ಬಂದೇ ಬಿಡ್ತಾವೆ. ಚೆನ್ನಾಯ್ತಾ? ತಿನ್ ಕಲಸ್ ಆಗ್ತಿರಕ್ ನಿಂದು ಚೆನ್ನಾಗಿತ್ತ? ನಾವು ತೊಗೊಂಡಿದ್ದು ಅವತ್ತು ಮನೆದೇವ್ರಿಗೆ ತೊಗೊಂಬಂದಿದ್ದಲ್ಲ, ಅವು ಚೆನ್ನಾಗಿಲ್ರಿ. ಹುಳಿ ಕಾಯಿ ಎಳಿಕಾಯಿ ಅನ್ಸುತ್ತವು, ಹುಳಿ ಇದ್ದು. 150 ರೂಪಾಯಿ ಕೆ ಜಿ ಏನಲ್ಲ ಅವು? ಹೌದು, 150 ರೂಪಾಯಿ ಕೆ ಜಿ ನಾನು ತೊಗೊಂಬಂದ್ವಿ ಅಲ್ಲಿ ಅವತ್ತು. ಮಮ್ಮಿ ಸ್ವೀಟ್ ತೊಗೊಂಡೆ ಒಂದು ತಗೋತೀನಿ, ಏನು ಬೇಕು ತಗೋತೀನಿ. ಇವು ಅಪ್ಪಾಜಿ ತೊಗೊಂಬಂದಾರ ನೋಡ್ರಿ ಬಿಜಾಪುರದ, ಬರೀ 60 ರೂಪಾಯಿ ಕೆ ಜಿ ಅಂತ. ಎಷ್ಟು ಚೆನ್ನಾಗಿದೆ. ತರಬಾರ್ದ ಒಂದು 60 ರೂಪಾಯಿ ಕೆ ಜಿ ಅಂತ. ಪುಟಾಣಿ ಹಣ್ಣು ಚೆನ್ನಾಗಿದ್ದಾವೆ, ಸ್ವೀಟ್ ಸಖತ್ತಾಗಿದ್ದಾವೆ. ತಿಂದ ನೋಡ್ರಿ. ಏನು ಕಟ್ಟಿರ ಎಷ್ಟು? ಚೆನ್ನಾಯ್ತು. ಅಪ್ಪಾಜಿ ಶೇಂಗಾದ ಉಂಡೆ ಬೇಕಾ ಅಂಟು ಬೇಕಾ? ಅಪ್ಪಾಜಿ ಶೇಂಗಾ ಉಂಡೆ ಬೇಕಾ ಅಂಟು ಬೇಕಾ ಅಪ್ಪಾಜಿ? ಶೇಂಗಾ ಉಂಡೆ ಕತ್ತಿಡ್ಕೊಂಬೇಕು. ಏನು ಅನ್ಸಿದೆ? ನಾನು ಹಿಂಗೆ ಒಳ್ಳಾದ್ರು ಹಾಂ ಎಣ್ಣೆ ಹೆಂಗೆ ಬಿಟ್ಟಿದ್ದು ಬಾಕ್ಸ್ ಶೇಂಗಾ ಉಂಡೆ ಮಾಡಿ ಕಳ್ಸ್ಯಾರ ಮಮ್ಮಿ. ಇಲ್ಲೇ ನಡೆಸ್ಯಾರ ಅವರು. ದಾರ್ಯಾಗ ಸ್ಟಾರ್ಟ್ ಆಗೈತಿ ಇವ್ರು. ಏನು ಬೇಕು? ಒಂದು ಬಿಚ್ಚಿ ಅಡ್ಡಿ ಯಾಕೆ ಬಿಸ್ತೀರಿ? ಯಾವ್ದು ಬೇಕು? ಶೇಂಗಾ ಉಂಡಿನೇ ಬೇಕಾ ಮಮ್ಮಿ? ಒಂದು ನಾವಲ್ಲವ, ನಂಗೆ ಯಾಕೋ ಸ್ವೀಟ್ ತಿನ್ನೋಕ್ಕಾಗಲ್ಲ. ನಾನು ಪಾಪ ಅರ್ಧ ತಿಂತೀನಿ. ಶೇಂಗಾ ಉಂಡೆ ಘಮ ಹೆಂಗೆ ಬರುತ್ತೆ ನೋಡ್ರಿ. ಇದ್ರದ್ದು ಗಮ್ಮ ಅಂತೈತೆ ಶೇಂಗಾ ಉಂಡೆ ಘಮ ಚೆನ್ನಾಯ್ತು. ಅಲ್ಲೂ ಆಲ್ಟೋ ಹಾಂ ಅಂಟು ಕೊಡ್ತೀನಿ. ಅಂಟಲ್ಲ, ಆಲ್ಟೋ ಅಂಟು ಕೊಡ್ತೀನಿ. ರೊಚ್ಚಿಗೆ ದುಡಿಯಾಕತ್ತಾನ ಅಣ್ಣ. ಇರಲಿಲ್ಲ ಕವರ್ ಮ್ಯಾಗ. ನಿನಗೆ ಬೇಕೇನೋ ಶೇಂಗಾ ಉಂಡೆ? ಮತ್ತೆ ನಂಗೆ ದೊಡ್ಡದು ಕೊಡು ಮಮ್ಮಿ. ದುಡ್ಡು ಕೊಡು ಮಮ್ಮಿ. ನೈನಾ ಫುಲ್ಲು ಏನು ಮನೆಯಿಂದ ಮಾಡೋಣಾಗತ್ತಿದ್ಲಕ್ಕೆ ನನಗೂ. ಅಲ್ಲಿ ಬೆಲ್ಲಕ್ಕೆ ಹಿಂಗತೆ ಉಂಡೆ ಕಟ್ಟಕ್ಕೆ ಬರಲ್ಲ ನೋಡ್ರಿ. ಹಂಗಾಗಿ ನಾನು ಶೇಂಗಾ ಉಂಡೆ ಮಾಡೋದನ್ನೇ ಬಿಟ್ಬಿಟ್ಟಿನಿ. ಅಲ್ಲಿ ಹೋಗಿಂದ ಫುಲ್ ಉದುರುದಾಗುತ್ತೆ. ಶೇಂಗಾ ಉಂಡೆ ಕಟ್ಟಕ್ಕೇ ಬರೋಂಗಿಲ್ಲ. ಹಾಗಾಗಿ ಮಮ್ಮಿ ಈ ಸತಿ ಮತ್ತೊಂಚೂರು ಬೆಲ್ಲನೂ ಕಟ್ಟಾಳ ನೋಡ್ರಿ. ಅಲ್ಲೇ ಹೋಗಿ ಮಾಡ್ಕೊಂಡು ತಿಂದ್ರೆ ಬೇಕಂದ್ರೆ ಇನ್ನೊಂದಿಷ್ಟು ಅಂತ ಏಕಿಸಿ ಅದೇ ಬೆಲ್ಲದಲ್ಲೇ ಮತ್ತೊಂದಿಷ್ಟು ಮಾಡ್ತೀನಿ ಹೋಗಿದ್ದು ನಾನು. ಅಪ್ಪಂಗದಿಂದ ಅನಿಸ್ತು ನನಗೆ 60 ರೂಪಾಯಿ ಕೆ ಜಿ ಅಂತಾರೆ. ಹೇಳ್ಬೇಕಾಯ್ತು ನನಗೇನು ಗೊತ್ತಾ ಮಮ್ಮಿ? ಅಪ್ಪ ಅವ್ರು ಹೇಳ್ಬೇಕಾಯ್ತು ಬಂದು ಹಿಂಗೆ ಅದಾವ ಅಂತ ಹೇಳಿದ್ರೆ. ಆದರೂ ವಿಜಯಪುರ ಮಾಲ್ ಸುಸ್ತಾರ ಎಲ್ಲ. ಬಾಕ್ಸ್ ಎತ್ಕೊಂಡು ಬಂದ್ಬಿಡ್ತಾರೆ ಅಂತ ಹೇಳಕ್ ಬರ್ತದೆ. ಅದಿಲ್ಲ ನಡೀತಿತ್ತು ಬಿಡಪ್ಪ. 600 ರೂಪಾಯಿ ಆಗೋದು 10 ಕೆ ಜಿ ಬಾಕ್ಸು. ಈಗ ತೊಳೆಲ್ಲ 300 ರೂಪಾಯಿ ಕೊಟ್ಟು ಅದೇ 2 ಕೆ ಜಿ. ನಿಜ ಫ್ರೆಂಡ್ಸ್, ಹಂಗೆ ತೊಗೊಂಬಂದು ಒಂದು ಸತಿ ಇಟ್ಕೊಂಡು ತಿಂದು ಬಿಡ್ಬೇಕತ್ತಲ್ಲ ಈಗ ನೆಮ್ಮದಿಯಾಗಿ. ಇವು ಇಸು ತಂದು ಸರಿ ಹೋಗಲ್ಲ. ಹೆಂಗೋ ಮನೆ ಫ್ರಿಜ್ ಇರ್ತಿದ್ದು ಆರಾಮಾಗಿ ಒಂದು 15 ದಿನ ನಂತರ ಇದ್ದೇ ಇರ್ತಾವೆ. ಹಣ್ಣು ಏನೂ ಆಗಂಗಿಲ್ಲ. ಒಂದು 15-20 ದಿನದಾಗ ಖಾಲಿ ಮಾಡ್ಕೊಂಡ್ರೆ ನಡೀತೈತಿ. ನಾವೇ ಹೋಗಿ ಬಂದ್ರೆ ಹಾಕಿದ್ದು. ಗಣಪತಿ ನೋಡ್ರಿ ಎಷ್ಟು ಒಳ್ದೈತಿ. ಗಣಪತಿ ನಮ್ಮ ಯಜಮಾನ್ರು ಎಲ್ಲೂ ಕರ್ಕೊಂಡು ಹೋಗಲ್ಲ. ಇಲ್ಲಿಂದ ಮನೆ, ಆ ಮನೆ ಬಿಟ್ರೆ ಈ ಮನೆ, ಈ ಮನೆ ಬಿಟ್ರೆ ಆ ಮನೆ. ಚಂಡು ಎಷ್ಟು ಚೆನ್ನಾಗೇನು ದೀಪಾವಳಿಗೆ ಆಯ್ತು ನೋಡ್ರಿ. ಮಳೆ ಮುಂದಕ್ಕೆ ಬಂದ ಮಳೆ ಆಗಲಿಲ್ಲ. ಆ ಕಡೆ ಸಣ್ಣ ಈಗ ಹಣ್ಣು ಚೆನ್ನಾಗಲ್ಲ. ಈಗ ಆರಾಮ್ ಅನ್ಸಕತ್ತು. ಸ್ವಲ್ಪ ಶೆಕೆ ಅನ್ಸಕತ್ತು. ಕೈ ಕಾಲೆಲ್ಲ ಉರ್ದಂಗತ್ತು. ಚೆನ್ನಾಗಿದೆ. ಎಷ್ಟು ಕಾಣಿಸುತ್ತೆ ಕಾಕತ್ ಮೊಬೈಲ್. ಹೀಟ್ ಜಾಸ್ತಿ ಇರ್ತಲ್ಲ, ಹಂಗಾಗಿ ಹೀಟ್ ಆಗುತ್ತೆ.
ಸಣ್ಣ ಉಂಟು. ಮಧ್ಯಾಹ್ನ ಊಟಕ್ಕೆ ಅಂತೇಳಿ ರೋಟಿ ಮತ್ತು ಪನ್ನೀರ್ ಭಾಜಿ ತೊಗೊಂಡಿದ್ದೀವಿ ನೋಡಿರಿ. ಮತ್ತು ಆಮೇಲೆ ಗೀ ರೈಸ್ ತೊಗೊಂಡಿದ್ದೀವಿ. ಜೀರಾ ರೈಸ್, ಗೀ ರೈಸ್ ಅಲ್ಲ. ಊಟನೂ ಆಯಿತು. ಊಟ ಮುಗಿಸ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡೋದು ನೋಡಿರಿ ಇವಾಗ. ನಾಯಿಗಳಲ್ಲಿ ಫ್ರೆಂಡ್ಸ್ ಊಟ ಅಂತೂ ಮುಗೀತು. ಇನ್ನು ಸೀದಾ ನಾನ್ ಸ್ಟಾಪ್ ಓಡಿಸೋದಲ್ಲ. ಟೈಮ್ ಬಂದು 2:30 ಆಯ್ತು ನೋಡ್ರಿ. ಇನ್ನೇ ಅದು ಇದು ತಿನ್ಕೊಂಡಿದ್ರು, ಬಟ್ ಹಸಿವಾಗಿದ್ದಿಲ್ಲ. ಸುಮ್ಮನೆ ನಿಲ್ಲಿಸಿದ್ರು ಅವ್ರು. ಸಿಟಿಯಾಗಿ ಹೋಗಲ್ಲ ಅಂತ. ಈಗ ಊರಿಗೆ ಹೋಗೋಷ್ಟೊತ್ತಿಗೆ ಎಲ್ಲರೂ ಒಂದು ಡಬ್ಬ ಎಲ್ಲರೂ ಸಿಗ್ತಿದಿಲ್ಲ ನಿಮ್ಮ ಹೋಟೆಲ್. ಬಿಸಿಲಿಗೆ ಹೆಂಗೆ ಆಗ್ತೀನಿ ನೋಡಿದ್ರು. ನಾನು ಸ್ವೆಟ್ ಇಲ್ಲೋಡು ಹೋಟೆಲ್ ಜೈ ಹಿಂದ್. ದಾರಿ ಉದ್ದಕ್ಕೂ ಸಿಗ್ತಾವೆ. ಚಿತ್ರದುರ್ಗ ಥರ ಸಿಗ್ತಾವೆ ಹೋಟ್ಲುಗಳು. ಸಿಗಲ್ನವ್ರಗತ್ಲೇ ಹೋದಲ್ಲಿ ತಿಂದು ಹೆಸರು ಮಾಡಿನ ಹೊಟ್ಟೆ ಹಸ್ತಿಲ್ಲ. ಈಗೇನು ವಾಪಸ್ ಕೊಟ್ಬಾರ? ಕೊಟ್ಟು ಬರ್ರಿ. ಏನೋ ಹಸಿವಾಗಿದ್ದೀರ, ಸುಮ್ಮನೆ ಹಸಿವಿಲ್ಲ. ಅವ್ರಿಗೆ ಊಟನೇ ಮಾಡಲಿಲ್ಲ. ಒಂದು ರೊಟ್ಟಿ ಇಷ್ಟು ರೈಸ್ ನಾನು ಜೋರು ಮಾಡಿದ್ರೆ ಇಡ್ತೀನಿ. ಇಲ್ಲಿಗೆ ಅದನ್ನ ತಿಂತಿದ್ದಿಲ್ಲ. ಈಗ ಉಂಡಿ ಅಂಟು ಏನಾರು ತಿಂದಕ್ಕೆ ಊಟಕ್ಕೆ ಹೋದ್ರೆ ಹೊಟ್ಟೆ ತುಂಬುತ್ತಾನ. ಸೇಬಣ್ಣು, ಶೇಂಗಾ. ಫ್ರೆಂಡ್ಸ್ ನಾನ್ ಸ್ಟಾಪ್ ಹೋಗೋದು ಸದ್ಯ ಊರು ಮುಟ್ಟೋವರೆಗೂ. ಮತ್ತೆಲ್ಲೂ ಇಳಿಯೋಂಗಿಲ್ಲ ಏನೂ ಇಲ್ಲಿ ಸದ್ಯಕ್ಕೆ. ಹಿಂಗಂದ್ರೆ ನಾನು 4:45 ಆಗುತ್ತೆ ನಾವು ಊರಿಗೆ ಹೋಗೋದಲ್ಲ. ಡಬಲ್ ಬಸ್ ಆಗುತ್ತೆ. ಅವಸರವೇ ಅಪಘಾತಕ್ಕೆ ಕಾರಣ ನಮಗೆ ಗೊತ್ತಿರಲೇ ಇಲ್ಲಪ್ಪ. ಬೆಂಗಳೂರು ಬಸ್ ಇವೆಲ್ಲ ಡಬಲ್ ಬಸ್. ಚಿತ್ರದುರ್ಗ 24 ಕಿಲೋಮೀಟ್ರ್. ಬಾಯ್ ಫ್ರೆಂಡ್ಸ್, ಮತ್ತೆ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ್ ಇವಾಗ ನಾವು ಹೋಗ್ತಿರೋದು ನೇಚರ್ ಅಂತೂ ಫುಲ್ ಸಕ್ಕದಾಗೈತೆ. ರೋಡೂ ಅಷ್ಟೇ ಫುಲ್ ಹೈ, ಏನಂತೀರ, ಟಾಪ್ ಆ್ಯಂಡ್ ಟಾಪ್ ರೋಡ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗೈತೆ ರೋಡು. ಹೈವೇ ಇದು. ಬಟ್ ನಮ್ಗೆ ಏನಂತೀರ, ರೂಟೇ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಹೋಗ್ತಿದ್ದಾರೆ ಸುಮ್ಮನೆ ಹೋಗ್ತಿದ್ದಾರೆ. ಬರಬೇಕಾದ್ರೆ ಆಲ್ರೆಡಿ ರೋಡ್ ಮಿಸ್ ಮಾಡಿಕೊಂಡು 1 ಅವರ್ ವೇಸ್ಟ್ ಮಾಡಿಕೊಂಡು ಊರಿಗೆ ಹೋಗಿದ್ದೀವಿ. ಈಗ ಮತ್ತು ಹೋಗ್ಬೇಕಾದ್ರೂ ಅದನ್ನೇ ಮಾಡ್ತಿದ್ದಾರೆ. ನನಗೆ ಟಕ ಅಂತ ಐತಿ. ಎಲ್ಲಿಂದ ಕರ್ಕೊಂಡು ಹೋಗ್ತಾರೋ ಎಲ್ಲಿಲ್ಲೋ. ಇದು ಫುಲ್ ಹೈವೇ ನೋಡಿರಿ. ಎಕಡಿಕ್ಕೂ ನಾವು ಪಾಸ್ ಹಾಕೋಕ್ಕಾಗ್ತಾ ಇಲ್ಲ. ಫುಲ್ ಸುಮ್ಮನೆ ಮುಂದಕ್ಕೆ ಹೋಗ್ತಾನೆ ಇದ್ದೀವಿ. ಬೆಂಗಳೂರು ರೂಟ್ ಏನು ಹೋಗುತ್ತೆ ನೋಡಿರಿ, ಅದೇ ರೂಟಲ್ಲೇ ಹೋಗ್ತಾನೆ ಇದ್ದೀವಿ. ಎಲ್ಲಿ ಬರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಕರೆಕ್ಟಾಗಿ. ಇವ್ರು ಹೇಳ್ತಿದ್ದಾರೆ ಕನ್ಫರ್ಮ್ ಆಗಿ ಇಲ್ಲ, ನಾನು ಚಿತ್ರದುರ್ಗಕ್ಕೇ ಹೋಗ್ತಾ ಇದ್ದೀನಿ ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ನನಗೇನೋ, ನಾನು ಯಾವತ್ತೂ ಈ ರೂಟಲ್ಲಿ ಹೋಗಿಲ್ಲ. ಇಷ್ಟು ದಿನ ಓಡಾಡಿವಿ, ಈ ರೂಟ್ ನಮಗೆ ಸಿಕ್ಕೇ ಇಲ್ಲ ಅಂತ ನಾನು. ಅವ್ರು ಹೇಳಿದ್ದು ಇಲ್ಲ ನೀವು ಒಂದು ಸತಿ ನಮ್ಮ ತಂಗಿಯರು ಬಂದಿದ್ರು ನೋಡ್ರಿ. ಆವಾಗ ನಾನು ನಮ್ಮ ತಂಗಿಯರು ಟ್ರೈನಿಗೆ ಹೋಗಿದ್ವಲ್ಲ, ಅವಾಗ ಹೋದಾಗ ನಿಮ್ಮನ್ನು ಕರೆಯೋಕ್ಕೆ ಬಂದಿದ್ದೆನಲ್ಲ, ನಾನು ಇದೇ ರೂಟಲ್ಲೇ ಬಂದಿದ್ದು. ನನಗೆ ಗೊತ್ತು, ಸುಮ್ಮನಿರು ನಾನು ಹೋಗ್ತೀನಿ ಅಂತ ಅವರು. ನನಗೆ ಗೊತ್ತಿಲ್ವಲ್ಲ, ನಾನು ಯಾವತ್ತೂ ಹೋಗಿಲ್ಲ. ಹೋಗ್ತೀವೋ ಇಲ್ವೋ ಅಂತ ನನಗೆ ಹೆದರಿಕೆ ಆಗ್ಬಿಟ್ಟಿತ್ತು. ಮತ್ತೆಲ್ಲಿ ಹೋಗ್ಬೇಕಾದ್ರೆ ಆಗಿತ್ತಲ್ಲ, ಎಲ್ಲಿ ಬರಬೇಕಾದ್ರೂ ಹಂಗೆ ಆಗ್ಬಿಡುತ್ತೋ ಅಂತ ಅನ್ನೋ ಥರ ಫೀಲ್ ಆಗಿತ್ತು ನನಗೆ. ಆಮೇಲೆ ಹಿಂಗೂ ಮಾಡಿ ಮತ್ತು ಈರೂರಿಗೆ ತಂದು ತೊಗೊಂಬಂದು ಹಚ್ಚಿದ್ರು. ಅವಾಗ ಒಂದು ಸ್ವಲ್ಪ ಸಮಾಧಾನ ಅನ್ನಂಗೆ ಆಯಿತು. ರೋಡ್ ಮಾತ್ರ ಸಖತ್ತಾಗಿತ್ತು. ಫುಲ್ ಖುಷಿ ಆಯಿತು. ಮಾಡಾಳು ಗೌರಮ್ಮ ಜಾತ್ರೆ ಹೋದ ವರ್ಷ ಬಂದಿದ್ವಿ. ಇನ್ನೂ ಐತ್ರಿ ಟೈಮು. 9 ದಿನ ಎಷ್ಟು 12 ದಿನ ಕುಂದಿರ್ತಲ್ಲ. ಹೋದ ವರ್ಷ ಜಾತ್ರೆ ಆಗೂ ಅಷ್ಟೇ ಇದ್ರಾಗಿದ್ವಿ ನಾವು ಊರಾಗ. ಅವತ್ತು ಗೌರಿ ಹಬ್ಬದ ದಿನನೇ ಬಂದಿದ್ವಿ ನಾವು. ಫುಲ್ಲೆಲ್ಲ ಅಂಗಡಿ ಇಕ್ಕಿ ನೋಡ್ರಿ ಜಾತ್ರೆ. ನೈನಾ ದಪ್ಪಿಂಟು ಯಾಕೆ ಹೋಗಿತ್ತ? ಸಮಾಧಾನ ಇಲ್ಲ ಅವನಿಗೀಗ.
ಸುಮ್ಮನೆ ಹಿಟ್ಟು ಹಾಕಿರೋದು ಅದಕ್ಕೆ. ಬಾಯ್ಲಿ ಒಂದು ಕಾಯಿ ಇಲ್ಲ ಹರ್ಷಂಗೆ ಎದುರ್ತಿದ್ದು ನಾವು ಮುಂಚೆನೇ ಅಲ್ವಾ ಅಲ್ಲಿ ಪಿಂಟು ಹಾಂ ನೋಡಿಲ್ಲ ಆಯ್ತಾ ಹಬ್ಬ ಎಲ್ಲ ಗೌರಿ ಹಬ್ಬ ಇವತ್ತಲ್ವಾ ಬಾ ಬಾ ಹೋ 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 ಬಾ 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 ಓಡ್ ಓಡ್ ಓಡ್. ನಡಿ ನಡಿ ಒಳಗೆ ನಡಿ 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 ಹೂವ ನೋಡು ಹೂವ ಅಷ್ಟೊಂದು ದಿನ ಆಗಿತ್ತು ನಡಿ ಇವಾಗ ನಡಿ ಹೌದೇನಾ ಬಾ ಅವ ನಡಿ ಅವ ಮೊದಲು ಒಳಗೆ ನಡಿ ಅವು ಚಿನ್ನಿ ಅವ್ನು ಬಿಡು ಬರ್ತಾನೆ ನೋಡೋಣ ಅವನೇ ಅಯ್ಯಪ್ಪ ಬಾ ಮತ್ತು ಮನೆ ನೋಡ್ರಿ ನಮ್ಮ ಪಿಂಟು ಹೆಂಗೆ ಕೊನೆ ಬಂದ ತಕ್ಷಣ ಹೊಡ್ದ ಎಲ್ಲಿಗೋದು ಇಷ್ಟು ದಿವಸ ಅಮ್ಮ ನೋಡು ಆಂಟಿ ಕೈಲಿ ಹೆಂಗ ಆರ್ವನ್ ಮೆರಿಟ್ ಮ್ಯಾಮ್ ಎಲ್ಲಿಗೋದು ಇಷ್ಟು ದಿವಸ ಎಲ್ಲಿಗೋಯ್ತು ಫ್ರೆಂಡ್ಸ್ ಪಿಂಟುನ ಪಕ್ಕದ ಮನೇಲಿ ಬಿಟ್ಟು ಹೋಗಿದ್ವಿ ನೋಡ್ರಿ ನಾವು ಬರೋದು 3 ದಿನ ಆಗುತ್ತೆ ಅಂತೇಳಿ ಅಂದ್ಕೊಂಡು ನಾವು ಹೋಗಿದ್ವಿ ಅಲ್ಲಿ ಹೋದ್ಮೇಲೆ 1 ದಿನ ಎಕ್ಸ್ಟೆಂಡ್ ಆಯಿತು ನಮ್ಮದು ಹಾಗಾಗಿ ಇನ್ನು ಹೋದರೆ ಜಾತ್ರೆ ಮದುವೆ ಅಂತೇಳಿ ಅವ್ನು ಕೇರ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಮತ್ತು ಅವನಿಗೆ ಅಲ್ಲಿ ವೆದರ್ ಸೂಟ್ ಆಗೋಲ್ಲ ಹೋಸತಿ ಕರ್ಕೊಂಡೋದಾಗ ಬಿಸಿಲು ಜಾಸ್ತಿಗೆ ತೇಗ್ತಾ ಇದ್ದ ಹಂಗಾಗಿ ಸೂಟ್ ಆಗುತ್ತಾ ಇಲ್ಲ ಅಂದ್ಕೊಂಡು ಪಕ್ಕದ ಮನೆಯವ್ರ ಹತ್ರ ಬಿಟ್ಟು ಹೋಗಿದ್ವಿ ನಾವು ಬಂದ ತಕ್ಷಣ ಏನನ್ನ ಧ್ವನಿ ಕೇಳಿದ ತಕ್ಷಣ ಹೆಂಗೆ ಆರು ಬಂದ ಅಂದರೆ ನಿಜವಾಗ್ಲೂ ಖುಷಿ ಆಗ್ಬಿಡ್ತು ಅಷ್ಟು ಹಚ್ಕೊಂಬಿಟ್ಟ ನೋಡ್ರಿ ನಯನನ್ನು ಅವಳು ಬಂದ ತಕ್ಷಣವೇ ಆಂಟಿ ಅವರು ಹಿಡ್ಕೊಂಡಿದ್ರು ನೋಡ್ರಿ ಪಕ್ಕದ ಮನೆಯವರು ಅವ್ರ ಕೈಯಲ್ಲಿಂದ ಹಾರ್ಯಾರಿ ನಯನ ಬ್ಯಾಗ್ ಹಿಡ್ಕೊಂಡಿದ್ದಲ್ಲ ಬ್ಯಾಗ್ ಮ್ಯಾಗ ಬಂದು ಕೂರೋದು ನಯನ ಅಂತೂ ಫುಲ್ ಖುಷಿ ಆಗ್ಬಿಟ್ಲು ಬಂದಾಗಿಂದನೂ ಅದ್ರ ಜೊತೆನೇ ಆಟ ಆಗಿತ್ತು ಅವಳು ಬಿಟ್ಟು ಬರ್ತಾನೆ ಇಲ್ಲ ಯಾಕೆ ಎಲ್ಲಿಗೆ ಹೋಗಿದ್ದೆ ನೋಡಿ ಹೆಂಗೆ ಮಾತಾಡ್ತಾ ಇದ್ದ ಅವಳ ಜೊತೆ ಅವ್ನು ಕುಯ್ಯೋ 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 ಅಂತ ಇದ್ದ ಅದನ್ನ ಹಂಗೆ ಬಿಟ್ಟರೆ ಚೆನ್ನಾಗಿ ಅನಿಸ್ತಿತ್ತು ಬಟ್ ವಿಡಿಯೋ ತುಂಬ ಅಂದರೆ ತುಂಬಾ ಲೆಂತಿ ಆಗಕ್ಕೆ ಕತ್ಕೊಂತು ಹಂಗಾಗಿ ವಿಡಿಯೋನ ಫಾಸ್ಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನೋಡ್ರಿ ನಾನು 5:10 ಆಯ್ತು ನೋಡ್ರಿ 5:28 ಈಗ ಬಂದು ರೀಚ್ ಆದ್ವಿ ಈಗ ಕೆಲಸ ಮಾಡ್ಕೋಬೇಕು ಬಡ ಒಂಚೂರು ಕಸ ಐತಿ ಕಸ ಗುಡಿಸ್ಕೊಂಡು ಬಟ್ಟೆ ಚೇಂಜ್ ಮಾಡಿ ಕೈ ಮುಖ ತೊಳ್ಕೊಂಡು ಕೆಲಸನ ಮಾಡಬೇಕು ಇವತ್ತು ಹಬ್ಬ ಆಗಿರೋದ್ರಿಂದ ಕುಂಕುಮ ಕೇಳಾಗ ಅಲ್ಲಿಗೆ ಇನ್ನೇನು ಹೋಗೋಕ್ಕಾಗಲ್ಲ ನೋಡ್ರಿ ನಾನು ಬೇಗ ಬಂದರೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಈಗ ಆಲ್ರೆಡಿ ಸುಸ್ತಾಗಿನಿ ಇನ್ಮ್ಯಾಗ ಮತ್ತೆಲ್ಲಿ ಹೋಗೋದು ಬೇಗ ಬಟ್ಟೆ ಚೇಂಜ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಬೇಕು ನೋಡಿರಿ ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್